ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಲಾಂಗ್ ನಾಟ್ನ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫ್ಲವರ್ ಡಿಸೈನ್ ಆಗಿರ್ಬೋದು, ಲೀಫ್ ಡಿಸೈನ್ ಆಗಿರ್ಬೋದು. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಈ ಒಂದು ಡಿಸೈನ್ಗೆ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ, ಗ್ರೀನ್ ಕಲರ್. ಇದು 6 ಎಳೆ ತೊಗೊಂಡಿದ್ದೀನಿ. ಅದನ್ನು ಈ ಥರ ನಾಟ್ ಹಾಕಿದರೆ ಅದು 12 ಎಳೆ ಆಗುತ್ತೆ. ನಿಮಗೆ ಬೇಕಾದರೆ ಸ್ವಲ್ಪ ದಪ್ಪ ಸೈಜ್ ಬೇಕಂದರೆ 8 ಎಳೆ ಕೂಡ ನೀವು ತೊಗೋಬೋದು. ಅದನ್ನು ಕೂಡ ಡಬಲ್ ಮಾಡಿದರೆ 16 ಎಳೆ ಆಗುತ್ತೆ. ನಾನಿಲ್ಲಿ ಬರೀ 6 ಎಳೆ ತೊಗೊಂಡಿದ್ದೀನಿ. ನಾನಿಲ್ಲಿ ಲಾಂಗ್ ನಾಟ್ ಹಾಕುವಾಗ ಸೂಜಿ ಮೇಲೆ ಒಂದೇ ಸರ್ತಿ ದಾರ ತೊಗೊಂಡಿದ್ದೀನಿ, 2 ಸರ್ತಿ ತೊಗೊಂಡಿಲ್ಲ. 1 ಸರ್ತಿ ತೊಗೊಂಡು ನಮಗೆ ಎಷ್ಟು ದೂರ ಬೇಕೋ ಅಷ್ಟು ದೂರ ನಾನು ನೆಡಲ ಚುಚ್ಕೊಂಡು 2 ಬಳೆಯಲ್ಲಿ ನೀಟಾಗಿ ಸ್ಲೋ ಆಗಿ ಬಿಡ್ತಾಯಿದ್ದೀನಿ ಥ್ರೆಡ್ನ. ಯಾಕೆ ಅಂತಂದ್ರೆ ಯಾವುದೇ ರೀತಿ ನಮಗೆ ಆ ಥ್ರೆಡ್ಡು ಎಳೆ ಮೇಲೆ ಕಾಣಿಸ್ಕೋಬಾರ್ದು. ನೀವು ಹಾಗೆ ಕೈ ಏನೋ ಹಿಡಿಲಾರ್ದೇ ಹಾಗೆ ಕೆಳಗಡೆ ನಿಡಲ್ ಜಗ್ಗಿದ್ರೆ ಏನಾಗುತ್ತೆ ಅಂದರೆ ಗಂಟು ಬೀಳೋ ಚಾನ್ಸಸ್ ಇರುತ್ತೆ. ಆಮೇಲೆ ಅದು ನಡಕ್ಕೆ ಏನಾದರೂ ಗಂಟು ಬೀಳುತ್ತೆ ಅಂತಂದ್ರೆ ನೀವು ಮತ್ತೆ ಥ್ರೆಡ್ನ ಕಟ್ ಮಾಡೋದು ಈ ರೀತಿ ಎಲ್ಲ ಆಗಿಬಿಡುತ್ತೆ. ಅದಕ್ಕೆ ನೀಟಾಗಿ 2 ಬಳ್ಳಿಯಲ್ಲೇ ಥ್ರೆಡ್ನ ಎತ್ಕೋಬೇಕಾಗುತ್ತದೆ. ಸ್ಲೋ ಆಗಿಬಿಟ್ಟು ಆಮೇಲೆ ನೀವು ಕೆಳಗಡೆ ನೀಡನ್ನು ಎಳ್ಕೋಬೇಕು. ಅವಾಗ ಮಾತ್ರ ಲಾಂಗ್ ನಾಟ್ ತುಂಬ ಚೆನ್ನಾಗಿ ಕಾಣುತ್ತೆ. ಲುಕ್ಕು ಕೂಡ ತುಂಬ ಚೆನ್ನಾಗಿರುತ್ತೆ, ನೀಟಾಗಿ ಕೂಡ ಕಾಣುತ್ತೆ ನಿಮ್ಮ ವರ್ಕ್. ಇಲ್ಲಿ ಜಸ್ಟ್ ಒಂದು ಸಿಂಪಲ್ ಫ್ಲವರ್ ಥರ ತೋರಿಸ್ತಾ ಇದ್ದೀನಿ, ಯಾವುದೇ ರೀತಿ ಚಮ್ಕಾಸ್ಗಳನ್ನು ಯೂಸ್ ಮಾಡಿಲ್ಲ. ನೋಡಿ ನಾನು ಯಾವ ರೀತಿ ನಿಡಲ್ ಚುಚ್ಚಿಬಿಟ್ಟು ಥ್ರೆಡ್ನ ಯಾವ ರೀತಿ ಮಾಡ್ತೀನಿ ಅಂತ. ಯಾಕೆ ಅಂದರೆ ಯಾವುದೇ ರೀತಿ ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಎಳೆಗಳು ಬೇಗ ಏಳುತ್ತೆ. ಒಂದು ಎಳೆನಾದರೂ ಮಿಸ್ ಆಗಿಬಿಟ್ರೆ ಅಷ್ಟು ನೀಟಾಗಿ ಕಾಣಿಸಲ್ಲ ವರ್ಕು. ಫಸ್ಟಿಗೆ ಮಿಸ್ ಆಗಿಬಿಟ್ರೆ ನೆಕ್ಸ್ಟು ನಾವು ಲಾಂಗ್ ನಾಟ್ ಹಾಕಬೇಕಾದ್ರೂ ಹಾಗೆ ಆಗಿಬಿಡುತ್ತೆ. ಅದಕ್ಕೆ ಫಸ್ಟಿಗೆ ನೋಡಿಕೊಂಡು ನೀವು ಡಿಸೈನ್ನ ಹಾಕೋಬೇಕಾಗುತ್ತೆ. ಈ ಲಾಂಗ್ ನಾಟ್ ಕೂಡ ಆಯಿತು, ಫ್ರೆಂಚ್ ನಾಟ್ ಆಗಿರ್ಬೋದು. ಸ್ವಲ್ಪ ರಿಸ್ಕಿ, ಬಟ್ ಪ್ರಾಕ್ಟೀಸ್ ಮಾಡಿದರೆ ತುಂಬಾ ಈಸಿ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸಿಂಪಲ್ಲಾಗಿ ನಾನು ಫ್ಲವರ್ ಅಷ್ಟೇ ತೋರಿಸ್ತಾ ಇದ್ದೀನಿ ಲಾಂಗ್ ನಾಟಿಂದ. ನೆಕ್ಸ್ಟ್ ನಾನು ಈ ಶುಗರ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಲೀಫ್ ಡಿಸೈನ್ನ ಮಾಡ್ತಾರಲ್ಲ ಡಿಸೈನಲ್ಲಿ, ಅದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಲೀಫ್ ಡಿಸೈನ್ ಮಾಡಿರೋದ್ರಿಂದ ನಮಗೆ ಮಧ್ಯದಲ್ಲಿ ಏನಾದರೂ ಲುಕ್ ಕಾಣಿಸ್ಬೇಕು. ಹಾಗಾಗಿ ನಾನು ಶುಗರ್ ಬೀಡ್ಸ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು ಲೈನ್ನ ಆ ಶುಗರ್ ಬೀಡ್ಸ್ ಹಾಕಿದ ಮೇಲೆ ಇದೇ ಕಲರ್ ಥ್ರೆಡ್ಡಿಂದ ನಾನು ಚಮ್ಕಾಸ್ಗಳನ್ನು ಯೂಸ್ ಮಾಡಿಕೊಂಡು ಲಾಂಗ್ ನಾಟ್ನ ಹಾಕ್ತಾ ಹೋಗ್ತೀನಿ. ಖಂಡಿತ ಈ ಸೇಮ್ ಲಾಂಗ್ ನಾಟ್ ಅಲ್ಲಿ ಏನು ಫ್ಲವರಲ್ಲಿ ಹಾಕಿದ್ನಲ್ಲ ಅದೇ ಥರ ಹಾಕ್ಕೋತೀನಿ. ಸೂಜಿ ಮೇಲೆ ಒಂದೇ ಸರ್ತಿ ದಾರ ತೊಗೋಬೇಕು. ಸೇಮ್ ಆದರೆ ಏನು ದಾರ ತೊಗೊಂಡು ನಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಡಿಸ್ಟೆನ್ಸ್ನ ನಿಡಲ್ ಚುಚ್ಚುವಾಗ ಚಮ್ಕಾಸ್ ಮೇಲೆ ಚುಚ್ಚಬೇಕು. ಆವಾಗ ಅದು ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಆ ಲುಕ್ಕು. ಇದೇ ಥರ ನೀವು ಎಲ್ಲ ಏನು ನಾನು ಶುಗರ್ ಬೀಡ್ಸ್ನ ಹಾಕಿದ್ದೀನಲ್ಲ ಅಲ್ಲಿ ಕೂಡ ಎಂಡ್ವರೆಗೂ ನೀವು ಇದೇ ಥರ ಡಿಸೈನ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಕಾಣುತ್ತೆ. ಥ್ರೆಡ್ ಕೂಡ ಒಂದು ಎಳೆ ಕೂಡ ಏಳಲ್ಲ. ಬೇಕಾದ್ರೆ ನೀವು ವಿಡಿಯೋ ಪೂರ್ತಿ ನೋಡಿ, ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾರೆಲ್ಲ ನಂದು ಲಾಸ್ಟ್ ವಿಡಿಯೋ ನೋಡಿಲ್ಲ ಪ್ಲೀಸ್ ಹೋಗಿ ನೋಡ್ಕೊಂಬನ್ನಿ, ಖಂಡಿತ ಇಷ್ಟ ಆಗುತ್ತೆ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ.
ನೆಕ್ಸ್ಟ್ ಲಾಂಗ್ ನಾಟಲ್ಲಿ ಯಾವ ರೀತಿ ಫ್ಲವರ್ ಡಿಸೈನ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಹೋಗ್ತೀನಿ. ಇದಕ್ಕೆ ನಾನು ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ ವಿತ್ ಚಮ್ಕಾಸ್ಗಳನ್ನು ಕೂಡ ತೊಗೊಂಡಿದ್ದೀನಿ. ಚಮ್ಕಾಸ್ಗಳಲ್ಲಿ ಕೂಡ ತುಂಬ ಕಲರ್ಸ್ ಇರುತ್ತೆ. ನಾನಿಲ್ಲಿ ಗೋಲ್ಡನ್ ಕಲರ್ ತೊಗೊಂಡಿದ್ದೀನಿ. ಫಸ್ಟ್ ನಾವು ಫ್ಲವರ್ ಡಿಸೈನ್ ಮಾಡಬೇಕಾದ್ರೆ ಈ ಸಿಲ್ಕ್ ಥ್ರೆಡ್ಡಲ್ಲಿ ಲಾಂಗ್ ನಾಟ್ ಹಾಕಬೇಕಾದಾಗ ಫಸ್ಟ್ ನಾವು 4 ಕಾರ್ನರ್ಸ್ ಏನಿರುತ್ತಲ್ಲ 4 ಸೈಡು ಫಸ್ಟ್ ಹಾಕೋಬೇಕು. ಯಾಕಂತಂದರೆ ನಾವು ಫಸ್ಟಿನಿಂದನೇ ಅದಾದಮೇಲೆ ಒಂದಾದಮೇಲೆ ಹಾಕೋಬೋದು, ಇಲ್ಲ ಅಂತಲ್ಲ. ರೌಂಡ್ ಶೇಪು ನಮಗೆ ಗೊತ್ತಾಗಲ್ಲ, ರೌಂಡ್ ಶೇಪು ಚೆನ್ನಾಗಿ ಕಾಣಲ್ಲ ಫಸ್ಟ್ ಟೈಮ್ ಹಾಕುವಾಗ. ನೀವು 4 ಸೈಡು ಫಸ್ಟ್ ನೀವು ಸಿಲ್ಕ್ ಥ್ರೆಡ್ಡಿಂದ ನಾಟ್ ಹಾಕಿದಾಗ, ಲಾಂಗ್ ನಾಟ್ ಹಾಕಿದಾಗ ನಮಗೆ ನೆಕ್ಸ್ಟ್ ಮಧ್ಯಕ್ಕೆ ಯಾವುದು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಇಷ್ಟು ನಮಗೆ ಲಾಂಗ್ ನಾಟ್ ಸಿಗುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಹಾಗಾಗಿ ನೀವು ಫಸ್ಟು 4 ಸೈಡ್ ಮಾತ್ರ ನೀವು ಹಾಕಿ, ಆಮೇಲೆ ಅದರ ಬಾಜು ಅವು ಎರಡು ನಡಕ್ಕೆ ಮತ್ತೊಂದು ಲಾಂಗ್ ನಾಟ್ ಯಾವ್ದು ಬರುತ್ತೆ ಈ ರೀತಿ ನೀವು ಹಾಕ್ಕೊತ ಹೋದರೆ ನಿಮ್ಮ ಫ್ಲವರ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಲಾಂಗ್ ನಾಟಿಂದು ಇದೇ ಥರ ಮಾಡ್ಕೊಳ್ಳಿ. ನಿಮಗಿಲ್ಲ ನನಗೆಲ್ಲ ಗೊತ್ತಾಗುತ್ತೆ, ನಂಗೆ ಫುಲ್ ಪ್ರಾಕ್ಟೀಸ್ ಆಗಿದೆ ಅಂತಂತಂದರೆ ನೀವು ಕೂಡ ಹಾಕೋಬೋದು. ಬಟ್ ವೇರಿಯೇಷನ್ ಆಗಬಾರ್ದು, ಅಂದರೆ ಒಂದು ಸಣ್ಣದಾಗಬಾರ್ದು ಒಂದು ದೊಡ್ಡದಾಗಬಾರ್ದು ಅಂತಂದರೆ ಈ ರೀತಿ ಮಾಡ್ಕೊತ ಹೋದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನೋದು. ತುಂಬಾ ಈಸಿ ಆಗಿರುತ್ತೆ ಲಾಂಗ್ ನಾಟ್ ಹಾಕೋದು. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಅಷ್ಟೇ ಸಾಕು. ನಿಮಗೆ ಬೇಕಾಗಿರುವಂತಹ ಡಿಸೈನ್ಸ್ನ ನಿಮ್ಮ ಬ್ಲೌಸ್ಗೆ ನೀವೇ ಮಾಡ್ಕೋಬೋದು. ಇವಾಗ ಲೀಫ್ ಡಿಸೈನ್ ಮುಗೀತು, ಫ್ಲವರ್ ಡಿಸೈನ್ ಮುಗೀತು. ಇದನ್ನು ಎಂಡ್ ನಾಟ್ ಯಾವ ರೀತಿ ಹಾಕಬೇಕು ಅನ್ನೋದು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ನಾವು ಏನು ಎಲ್ಲ ಡಿಸೈನ್ ಮುಗಿದ್ಮೇಲೆ ಈ ರೀತಿ ಥ್ರೆಡ್ಡ ಉಳಿದಿರುತ್ತೆ, ಈ ಥರ ಥ್ರೆಡ್ ಉಳಿಯೋಂಗೆ ಸ್ವಲ್ಪ ಕಟ್ ಮಾಡ್ಕೊಂಡಿರಬೇಕು. ನೆಕ್ಸ್ಟ್ ಇದನ್ನು ಏನು ಮಾಡಬೇಕು ಅಂತಂದರೆ ಏನು ಬಿಟ್ಟಿರ್ತೀವಲ್ಲ ಆ ಥ್ರೆಡ್ಡಲ್ಲಿ 2 ಭಾಗ ಮಾಡ್ಕೋಬೇಕು. ನಾನು 12 ಎಳೆ ಆಗಿರುತ್ತೆ ಅಂತ ಹೇಳಿದ್ದೀನಲ್ಲ, ಅದೇ ಥರ ನಾವು 2 ಭಾಗ ಮಾಡಿಕೊಂಡು ಸೇಮ್ 2 ಕಡೆ ಸ್ವಲ್ಪ ಸೇಮ್ ಬರಬೇಕು, ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ. ಬಟ್ ನೀಟ್ ನಾಟ್ ಚೆನ್ನಾಗಿ ಹಾಕಬೇಕಂದ್ರೆ ಸೇಮ್ 2 ಭಾಗ ಮಾಡಿಕೊಂಡು ಅದಕ್ಕೆ ಈ ಥರ ಗಂಟು ಹಾಕಬೇಕು. 2 ನಾಟ್ ಹಾಕಿದರೆ ಅಷ್ಟೇ ಸಾಕು, ನಿಮ್ಮದು ಏನು ಡಿಸೈನ್ ಎಂಡ್ ನಾಟು ಕರೆಕ್ಟ್ ಆಗುತ್ತೆ. ಆಮೇಲೆ ಥ್ರೆಡ್ ಕೂಡ ನಿಮಗೆ ನೆಕ್ಸ್ಟ್ ಏನಾದರೂ ಡಿಸೈನ್ ಮಾಡುವಾಗ ಥ್ರೆಡ್ ನಿಮಗೆ ಅಡ್ಡ ಸಿಕ್ಕಾಕೊಳ್ಳೋದಿಲ್ಲ. ಅದಕ್ಕೆ ನಾನು ಈ ರೀತಿ ನಾಟ್ನ ಸಜೆಸ್ಟ್ ಮಾಡ್ತೀನಿ. ತುಂಬ ಜನ ಬೇರೆ ಬೇರೆ ಥರ ತೋರಿಸ್ತಿರ್ತಾರೆ, ಬಟ್ ನಿಮಗೆ ಯಾವುದು ಸೂಟ್ ಆಗುತ್ತೋ, ನಿಮಗೆ ಯಾವುದು ಕಂಫರ್ಟ್ ಆಗುತ್ತೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ವ ಯಾವ ರೀತಿ ಲಾಂಗ್ ನಾಟ್ನ ಹಾಕೋದು ಅಂತಂದು. ನೀವು ಕೂಡ ಇದೇ ಥರ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ತುಂಬ ಚೆನ್ನಾಗಿ ಲಾಂಗ್ ನಾಟ್ನ ಹಾಕೋದನ್ನು ಅಭ್ಯಾಸ ಮಾಡ್ಕೋತೀರಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ಇನ್ ಕೇಸ್ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.